ನಮ್ಮ ಅಕ್ಕ ಊಟ ಮಾಡಕತ್ತಿದ್ದಾಳ್ರಿ. ಆಕಿ ಮಧ್ಯಾಹ್ನ ಊಟ ಮಾಡಿಲ್ರಿ ನಮ್ಮ ಅಕ್ಕ, ಹಂಗೆ ಹೋಗಿದ್ದಾಳ್ರಿ ಕೆಲ್ಸಕ್ಕೆ. ಇವಾಗ ಹೊಟ್ಟೆ ಹೋಗಿದೆ, ಅದ್ರ ಮಳಿ ತೋರಿಸ್ಕೊಂಬಂದಾಳ್ರಿ. ನೋಡಿ ನಮ್ಮ ಅಕ್ಕ ಮಜ್ಜಿಗೆ ಸಾರು ಹೆಂಗಾಗೈತೆ ಅಂತಾಳೋ ಹೆಂಗಿಲ್ಲ, ಬೈತಾಳೋ ಏನಂತಾಳೋ ಗೊತ್ತಿಲ್ಲ. ಆದ್ರೆ ನೋಡಿ ತಾಕ ಹೆಂಗಾಗಿದೆ ನೋಡು, ಊಟ ಮಾಡು. ಮಜ್ಜಿಗೆ ಸಾರು ಚಲೋನೇ ಆಗಿರ್ತದೆ, ಹುಳಿ ಹುಳಿ ಮಸಾಲ ಹುಳಿ ಹುಳಿ ಇರ್ತದಲ್ರಿ. ಹಂಗಾಗಿ ಮಜ್ಜಿಗೆ ಸಾರು ಹ್ಯಾಂಗ್ ಮಾಡಿದ್ರೆ ಚಲೋ ಆಗ್ತದೆ ನೋಡಿ. ನೋಡಿ ನಮ್ಮ ಅಕ್ಕ ಮಜ್ಜಿಗೆ ಸಾರು ಅಂದ್ರೆ ಅಷ್ಟು ಇಷ್ಟ ರೀ ಅವ್ರಿಗೆ. ನಮ್ಮ ಅಕ್ಕ ವೆರೈಟಿ ಅಡುಗೆ ಮಾಡ್ತಾಳ್ರಿ. ಆ ಥರ ಅಡುಗೆ ಮಾಡಿದ್ರಿಗೆ ಇಷ್ಟ ಆಗಲ್ರಿ. ಹಳ್ಳಿ ಕಡೆ ಹೆಂಗೆ ನೋಡ್ತೀವಿ, ಹಳ್ಳಿ ಕಡೆ ಹೆಂಗೆ ಮಾಡ್ತಾರೆ. ಅದ್ರ ನಮ್ಮ ಅಕ್ಕಾಗ್ರಿ ಪುಂಡಿ ಪಲ್ಯ ಅಂದ್ರೆ ಭಾಳ ಇಷ್ಟ ರೀ. ನಮ್ಮ ಅಕ್ಕಾಗ ನಾವು ಪುಂಡಿ ಪಲ್ಯದ ಏನು ತಂದಿದ್ರೆ ಬರುವತ್ನಾಗ ಸಡನ್ಲಿ ಹಂಗೆ ಬಂದೀವಿ ನಾವು. ಬಾಕ್ಸ್ನೇ ರೊಟ್ಟಿ ಎಲ್ಲ ಹೋಳಿಗೆ ಎಲ್ಲ ಮಾಡಿಟ್ಟು ಹಂಗೆ ಬಂದಿದ್ದೀನಿ ರೀ. ನಾ ಬಸ್ ಟೈಮ್ ಆಯ್ತು ರೀ, ಬಸ್ಸಿಗೆ ಬರುವತ್ನಾಗ ಅದನ್ನ ನೆನಪರಾಗ ಬಂದಿದ್ದೀವಿ. ಇವಾಗ ನಮ್ಮ ಅಕ್ಕಾಗ ಪುಂಡಿ ಪಲ್ಯ ನೀವು ಬ್ಯಾಳೆ ಸಾರು ಅದು ಎಲ್ಲ ಥರ ಹಾಕಬೇಕು. ಇದೇನು ಮಜ್ಜಿಗೆ ಸಾರು, ಮಜ್ಜಿಗೆ ಅನ್ನ ಮೊಸರು ಉಣ್ತೇವಲ್ರಿ, ಅದ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ರೆ ಮಜ್ಜಿಗೆ ಸಾರು ಚಲೋ ಹಾಕದ. ಚಲೋ ಹೆಂಗೆ ಮಾಡಿದ್ರು ಚಲೋ ಅಂತಿಲ್ಲಕ್ಕ. ನೀನು ಹೆಂಗೆ ಐತಿ ಹೇಳಕ್ಕ, ಕರೆಕ್ಟಾಗಿ ಹೇಳ್ತಿ. ಚಲೋ ಆಗೈತಕ್ಕ, ಹಿಂಗಾಗೈತೆ ಅಂತ ನೋಡಿ. ಚಲೋ ಆಗೈತೆ ನೋಡ್ರಿ. ಅನ್ನ ಸಾರು ತಿಂತೀವಿ, ಬಿಸಿ ಅನ್ನ ಹಿಂಗೆ ಮಾಡ್ಯಾರ ನೋಡ್ರಿ. ಇಡುವೆ ಇವತ್ತು ನಮ್ಮ ತಂಗಿ ಕೈ ಕೊಡ್ತೀನಿ ರೀ. ಈ ಥರ ಮಾಡ್ಬೇಕಕ್ಕ. ಇಡುವೆ ಮಾಮ ಬರೋಣ ನೋಡ್ರಿ, ನಮ್ಮ ಮನೆಯವ್ರು ಬಂದರು ಹಂಗೆ ಹಿಂಗೆ ಎಲ್ಲ ಮಕ್ಕಳಿಗೆ ಎಲ್ಲ ತೊಗೊಂಡು ಇಡುವೆ ಮಾಡಕ್ಕ ಅಂತಾರೆ. ನಮ್ಮ ಮನೆಗೆ ಯಾರು ಇಡುವೆ ಮಾಡಕ್ಕೆ ಕಾಣಿಸ್ಕೊಳ್ಳೋಂಗಿಲ್ಲ ಅಂತಾರೆ. ಏನು ಮಾಡಿದ್ರಿ ಹಂಗಾಗಿ ನಾಚ್ಕೋತಾರೆ ನಮ್ಮ ಮಾಮ. ನೀರು ಕಾಣಿಸ್ಕೊಳ್ಳಲ್ಲ, ನಮ್ಮ ಮಕ್ಕಳು ನಾವಲ್ಲೇ ನೀವಲ್ಲಿ ಅಂತಾರೆ. ಅದಕ್ಕೆ ನಾವು ಬೇಗನೆ ಮಾಡ್ಬೇಕಕ್ಕದಲ್ರಿ. ಅದಕ್ಕೆ ಬ್ಯಾಸರ ಆಗಿಬಿಡ್ತದೆ ಅನಿಸುತ್ತೆ. ಇಡುವೆ ಮಾಡ್ಬೇಕಾದ್ರೆ ಅದಕ್ಕೆ ಮಾಡಿದೆ ಆಗಲ್ಲ ಅನಿಸುತ್ತೆ. ನೋಡುವ ನೀನೇ ಮಾಡಿ ಹ್ಯಾಂಗೆ ಮಾಡ್ಕೊಂಡು ಕೊಡ್ತೀನಿ ನೋಡ್ರಿ ಇವತ್ತು. ನೋಡಿ ನನ್ನ ಮಕ್ಕಳಿಗೆ ನಾನು ಹೇಳಿದ್ರು, ನಮ್ಮ ಅಕ್ಕ ಹೂನವ ಅಂತಾಳ್ರಿ. ಅಂದ್ರೆ ಮನ್ಯಾಗ ನಮ್ಮ ಮಾಮಾರು ಬರೋದಿಲ್ಲ ರೀ, ಹಿಡಿಯೋದಾಗ ಬರಾಕ ನಾವು ಒಳ್ಳೆ ಅಂತಾರೆ ಅವರು. ನಾಚ್ಕೋತಾರೆ ಅವ್ರು ಭಾಳ. ನಮ್ಮ ಅಕ್ಕನ ಮಕ್ಕಳನ್ನು ಬರೋದಿಲ್ಲ ರೀ ಅವರು. ನಮ್ಮ ಅಕ್ಕ ಒಬ್ಬಕಿನೇ ಮಾಡೋದಕ್ಕೆ ಒಂಥರ ಬೇಸರ ಆಗುತ್ತವ ಅಂತಾಳ್ರಿ. ಅದಕ್ಕೆ ಕೆಲ್ಸಕ್ಕೆ ಇಷ್ಟು ಹೋಗಿ ಬರ್ತಾಳ್ರಿ. ನೋಡಿದ್ರಲ್ರಿ, ಈ ಇಡುವೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಈ ಇಡುವೆ ಇಲ್ಲಿಗೆ ಮುಗಿಸ್ತೇವ್ರಿ.